ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಆಯಿಷಾ ದೊಡ್ಮನಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮ್ಮ 10ನೇ ತರಗತಿಯಲ್ಲಿ ಬರುವಂತಹ 4 ಅಂಕದ ಮುಖ್ಯವಾದ ಪ್ರಶ್ನೆಯನ್ನು ನೋಡೋಣ. ಅದ್ಯಾವುದಪ್ಪ ಅಂತ ಕೇಳಿದ್ರೆ ನಕ್ಷಾ ವಿಧಾನ. ಈ ಪ್ರಶ್ನೆಯನ್ನು ಯಾರೊಬ್ಬರು ಕಮೆಂಟ್ ಮಾಡಿದ್ರು, ಅದಕ್ಕೋಸ್ಕರ ಸಾಲ್ವ್ ಮಾಡ್ತಾ ಇದ್ದೀನಿ. ನಿಮ್ಮದು ಏನಾದರೂ ಡೌಟ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆದಷ್ಟು ಬೇಗ ವಿಡಿಯೋನ ತರಲಿಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅವರು ಹಾಕಿರುವಂಥ ಕಮೆಂಟ್ ಯಾವುದಾಗಿತ್ತು ಅಂತ ಕೇಳಿದ್ರೆ 2x + y = 6 ಮತ್ತು 2x - y = 2 ಈ ಸಮೀಕರಣಗಳನ್ನು ನಕ್ಷಾ ವಿಧಾನದಿಂದ ಬಿಡಿಸಿ ಅಂತೇಳಿ ಹೇಳಿದರು. ಓಕೆನಾ? ಹೀಗೆ 2 ಸಮೀಕರಣಗಳನ್ನು ಕೊಟ್ಟು ನಕ್ಷಾ ವಿಧಾನದಿಂದ ಬಿಡಿಸಿ ಅಂತ ಹೇಳಿದಾಗ ನಾವು ಫಸ್ಟ್ ಏನು ಮಾಡ್ಕೋಬೇಕು, ಈ ಥರ ಬಾಕ್ಸ್ಗಳನ್ನು ಹಾಕ್ಕೋಬೇಕು. ಓಕೆನಾ? ಈ ಥರ ಬಾಕ್ಸ್ಗಳನ್ನು ಹಾಕ್ಕೋಬೇಕು. ಯಾಕೆ ಅಂತ ಹೇಳ್ತೀನಿ. ಫಸ್ಟು 1ನೇ ಬಾಕ್ಸ್ನ ಮೇಲ್ಗಡೆ ಮೊದಲನೇ ಸಮೀಕರಣವನ್ನು ಬರೀರಿ. ಮೊದಲನೇ ಸಮೀಕರಣ ಯಾವುದು? 2x + y = 6. ಇನ್ನು 2ನೇ ಸಮೀಕರಣ 2ನೇ ಬಾಕ್ಸ್ ಮೇಲೆಗಡೆ ಬರ್ಕೊಳ್ರಿ. 2ನೇ ಸಮೀಕರಣ ಯಾವುದು? 2x - y = 2. ಓಕೆನಾ? ಈ ಥರ ಬಾಕ್ಸ್ ಆದಮೇಲೆ ಇಲ್ಲಿ ನೋಡ್ರಿ, ಮೊದಲೇ ಇಲ್ಲಿ x, ಇಲ್ಲಿ y, ಈ ಕಡೆನೂ x, ಈ ಕಡೆನೂ y ಅಂತ ಹೇಳಿ ಬರ್ಕೋಬೇಕು. ಈಗ ನಮಗೆ ಏನು ಮಾಡ್ಕೋಬೇಕು, ಎಕ್ಸ್ಗೆ ಒಂದು ಬೆಲೆಯನ್ನು ಕೊಟ್ಬಿಟ್ಟು ವೈಗೆ ಏನು ಬೆಲೆ ಬರುತ್ತೆ ಅನ್ನೋದನ್ನು ಕಂಡು ಹಿಡ್ಕೋಬೇಕು. ಹೇಗೆ ಕಂಡು ಹಿಡಿಯೋದು ಅಂಥೇಳಿ ನೋಡೋಣ. ಫಸ್ಟ್ ಒನ್ನಿಗೆ ನಾನೇನು ಮಾಡ್ತೀನಿ, ನೀವು ಯಾವ ಬೆಲೆನಾದ್ರು ಕೊಟ್ಕೋಬೋದು. ಎಕ್ಸ್ಗೆ 0 ಕೊಟ್ಟು ಆಮೇಲೆ ಮತ್ತೊಂದು ಸಲ ವೈಗೆ 0 ಕೊಟ್ಕೋಬೋದು. ಇಲ್ಲಾಂದರೆ ಎಕ್ಸ್ಗೆ 1 ಮತ್ತು 2 ಬೆಲೆಯನ್ನು ಕೊಟ್ಟು ವೈ ಬೆಲೆಯನ್ನು ಕಂಡು ಹಿಡ್ಬೋದು. ನಾನೇನು ಮಾಡ್ತೀನಪ್ಪ ಕೇಳಿದ್ರೆ ಎಕ್ಸ್ಗೆ 1 ಮತ್ತು 2 ಅಂತ ಹೇಳಿ ಬೆಲೆಯನ್ನು ಕೊಟ್ಬಿಟ್ಟು ಆಮೇಲೆ ವೈ ಬೆಲೆಯನ್ನು ಕಂಡು ಹಿಡಿತೀನಿ. ನೀವು ಯಾವುದಾದ್ರೂ ಮಾಡ್ಬೋದು, ನಿಮ್ಮಿಷ್ಟ. ನಾನೇನು ಮಾಡ್ತೀನಿ, ಎಕ್ಸ್ಗೆ 1 ಅಂತ ಹೇಳಿ ಹೆಸರು ಕೊಡ್ತೀನಿ. ಫಸ್ಟು ಮೊದಲನೇದು ಬರ್ಕೋತೀನಿ, 2x + y = 6. ಈಗ ನಾನೇನು ಮಾಡಬೇಕು, ಎಕ್ಸ್ ಜಾಗದಲ್ಲಿ ಏನನ್ನು ಹಾಕಬೇಕು? 1ಅನ್ನು ಹಾಕಬೇಕು. ಇಲ್ಲಿ ನೋಡ್ರಿ, 2ಕ್ಕೆ 2 ಹಾಗೆ ಬರಿತೀನಿ. ಎಕ್ಸ್ ಜಾಗದಲ್ಲಿ ಏನು ಹಾಕಬೇಕು? 1. ಇಲ್ಲಿ ಬ್ರ್ಯಾಕೆಟ್ ಯಾಕೆ ಹಾಕಿದೆ ಅಂತ ಕೇಳಿದ್ರೆ, ಸಿಂಪಲಾಗಿ 1 ಬರೆದ್ರೆ ಅದು 21 ಅಂತೇಳಿ ಆಗ್ಬಿಡ್ತಿತ್ತು. ನಮಗೆ ಹಾಗಾಗಬಾರ್ದು, ಏನೋ ಗುಣಾಕಾರದಲ್ಲಿ ಬರಬೇಕು. ಸೊ ಬ್ರ್ಯಾಕೆಟಲ್ಲಿ ಹಾಕಿದೆ. 2 ಎಕ್ಸ್ ಜಾಗದಲ್ಲಿ ಬಂದು ಆಮೇಲೆ ಪ್ಲಸ್ಸಿಗೆ ಪ್ಲಸ್, ವೈಗೆ y = 6. ಬಿಕಾಸ್ ವೈಗೆ y ಯಾಕೆ ಬರದೆ? ಇಲ್ಲಿ ಯಾವುದೇ ಬೆಲೆಯನ್ನು ನಾವು ಬೆಲೆಯನ್ನು ಕಂಡು ಹಿಡಿಬೇಕು. ಯಾವುದನ್ನು ಕಂಡು ಹಿಡಿಬೇಕು ಅದನ್ನು ಹಾಗೆ ಇಟ್ಕೋಬೇಕು. ಓಕೆನಾ? ಇಲ್ಲಿ ಬ್ರ್ಯಾಕೆಟ್ ಹಾಕಿದ್ದೀನಿ ಅಂತಂದರೆ ಗುಣಾಕಾರ ಮಾಡಬೇಕು. ಹಾಗಾದರೆ 2 × 1 ಏನಾಗುತ್ತೆ? 2. ಆಮೇಲೆ ಪ್ಲಸ್ ಇದೆ, ಆಮೇಲೆ y = 6. ಈಗ y ಬೇಕಲ್ವಾ? ಏನು ಬೇಕಲ್ಲ ಅದನ್ನು ಒಂದು ಕಡೆ ಇಟ್ಕೋಬೇಕು. ಇಲ್ಲಿ yನ ಇದೇ ಕಡೆ ಇಡ್ತೀನಿ, 6 ಇಲ್ಲೇ ಇರಲಿ. ಈ 2ಅನ್ನು ಈ ಕಡೆ ತೊಗೊಬರ್ತೀನಿ. ಏನಾಗುತ್ತೆ? -2. ಇಲ್ಲಿ ಏನೂ ಇಲ್ಲ ಅಂದರೆ ಪ್ಲಸ್ ಇದೆ, ಈ ಕಡೆ ಬಂದಾಗ ಏನಾಗುತ್ತೆ? -2. y = 6ರಲ್ಲಿ 2 ಕಳೆದ್ರೆ ಎಷ್ಟು ಬಂತು? 4. ಹಾಗಾದರೆ ಎಕ್ಸ್ 1 ಆದಾಗ y ಬೆಲೆ ಎಷ್ಟು ಬರ್ತಾ ಇದೆ? 4 ಅಂತ ಹೇಳಿ ಬರ್ತಾ ಇದೆ. ಓಕೆನಾ? ಸರಿ. ಈಗ ಎಕ್ಸ್ಗೆ ಏನಂತ ಬೆಲೆ ಕೊಡ್ತೀನಿ? 2 ಅಂಥೇಳಿ ಬೆಲೆ ಕೊಡ್ತೀನಿ. ನೀವು ಯಾವುದಾದ್ರು ಕೊಡ್ಬೋದು, 10 ಅಂತನಾದ್ರು ಕೊಡ್ಬೋದು, 0 ಅಂತನಾದ್ರು ಕೊಡ್ಬೋದು, 2, 4 ಅಂತನಾದ್ರು ಕೊಡ್ಬೋದು, ನಿಮ್ಮ ಇಷ್ಟ. ನಾನು ಇದನ್ನು ಕೊಡ್ತಾ ಇದ್ದೀನಿ. ಓಕೆನಾ? ಲೆಕ್ಕವನ್ನು ನೋಡಿಕೊಂಡು ಅರ್ಥ ಮಾಡಿಕೊಂಡು ಬೆಲೆಯನ್ನು ಕೊಡ್ರಿ. ಕೆಲವೊಂದು ಸಲ 0 ಹಾಕಿದಾಗ ಬೆಲೆ ಬರಲ್ಲ, ಕೆಲವೊಂದು ಸಲ 1 ಹಾಕಿದಾಗ ಬೆಲೆ ಬರಲ್ಲ. ಯಾವುದನ್ನು ಹಾಕಿದಾಗ ಯಾವ ರೀತಿ ಬೆಲೆ ಬರ್ತಾ ಇದೆ ಅಂತ ನೋಡಿಕೊಂಡು ಇದನ್ನು ಅಪ್ಲೈ ಮಾಡಬೇಕಾಗತ್ತೆ. ಓಕೆನಾ? ಬೇಕಾದರೆ ನಿಮಗೆ ಇದ್ರ ಹಿಂದಿನ ವಿಡಿಯೋದ ಒಂದು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಅದರಲ್ಲಿ ನಾನು 0 ಮತ್ತು ಈ ಕಡೆ ಎಕ್ಸ್ಗೆ 0 ಆಮೇಲೆ ವೈಗೆ 0 ಅಂಥೇಳಿ ಬೆಲೆಯನ್ನು ಕೊಟ್ಟಿದ್ದಿದೆ. ಯಾಕೆ ಅಂಥೇಳಿ ಆ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಒಂದು ಸಲ ಅದನ್ನು ನೋಡಿಕೊಂಡು ಅರ್ಥ ಮಾಡ್ಕೊಂಡ್ರೆ. ಓಕೆನಾ? ಇನ್ನು ಎರಡನೇದೇನು, ಎಕ್ಸ್ಗೆ ಏನಂತ ಬೆಲೆ ಕೊಡ್ತೀನಿ? 2 ಅಂಥೇಳಿ ಬೆಲೆ ಕೊಡ್ತೀನಿ ಅಂಥೇಳಿ ಅಂದೆ. ಓಕೆ? ಎರಡನೇದು ಯಾವುದು? ಎಕ್ಸ್ = 2. ಎಕ್ಸ್ಗೆ 2 ಅಂಥೇಳಿ ಬೆಲೆ ಕೊಡ್ತೀನಿ. ಹಾಗಾದರೆ ಕ್ವೆಶನ್ ಏನಾಗಿತ್ತು? 2x + y = 6. ಎಕ್ಸ್ ಜಾಗದಲ್ಲಿ ಏನು ಹಾಕಬೇಕು? 2. 2 ಜಾಗದಲ್ಲಿ 2 ಹಾಕಿದ್ದೀನಿ. ಎಕ್ಸ್ ಜಾಗದಲ್ಲಿ ಏನು? 2. ಪ್ಲಸ್ ಜಾಗದಲ್ಲಿ ಪ್ಲಸ್, y ಜಾಗದಲ್ಲಿ y, = ಜಾಗದಲ್ಲಿ = 6 ಜಾಗದಲ್ಲಿ 6. ಇಲ್ಲಿ ಬೆಲೆ ಹಾಕೋದಂದ್ರೆ ಇಷ್ಟೇ, ಎಕ್ಸ್ ಜಾಗನ ತೆಗೆದುಬಿಟ್ಟು 2 ಅಂತೇಳಿ ಹಾಕಿದ್ರೆ ಆಯಿತು ನಾವು ಅಷ್ಟೇ. ಈಗ ಬ್ರ್ಯಾಕೆಟ್ ಹಾಕಿದ್ದೀನಿ ಅಂದರೆ ಏನರ್ಥ? ಗುಣಾಕಾರ. 2 × 2 ಅಂದರೆ 4 ಪ್ಲಸ್ y = 6. ಓಕೆನಾ? ಈಗ y ಕಂಡು ಹಿಡಬೇಕಲ್ಲ, yನ ಮಾತ್ರ ಒಂದು ಕಡೆ ಇಟ್ಕೋಬೇಕು. 6 ಅಲ್ಲೇ ಇರಲಿ. ಈ 4ಅನ್ನು ಆ ಕಡೆ ತೊಗೊಂಡೋದಾಗ ಏನಾಗುತ್ತೆ? -4. ಓಕೆನಾ? y = 6ರಲ್ಲಿ 4 ಕಳೆದ್ರೆ ಎಷ್ಟು? 2. 6ರಲ್ಲಿ 4 ಕಳೆದ್ರೆ ಎಷ್ಟು? 2. ಹಾಗಾದರೆ ಎಕ್ಸ್ 2 ಆದಾಗ ವೈನು ಸಹಿತ ಎಷ್ಟಾಯಿತು? 2 ಅಂತ ಹೇಳಾಯಿತು. ಓಕೆ, ಸರಿ. ನೀವು 2 ಬೆಲೆಗಳನ್ನು ಕಂಡುಹಿಡಿದ್ರೆ ಸಾಕು. ನಿಮಗೆ ಎಕ್ಸಾಮಲ್ಲಿ ಟೈಮ್ ಇದೆ ಅಂತ ಅನಿಸಿದ್ರೆ 3 ಬೆಲೆಗಳನ್ನು ಕಂಡುಹಿಡಿಯಿರಿ.
ಅದೇನು ನೆಸೆಸಿಟಿ ಇಲ್ಲ, 2 ಬೆಲೆಗಳನ್ನು ಕಂಡು ಹಿಡಿದ್ರೆ ಸಾಕು. ಓಕೆ, ಈಗ ಒಂದಂತೂ ಮಾಡಾಯಿತು, ಈಗ ಎರಡನೇದನ್ನು ಕಂಡು ಹಿಡ್ಕೋಬೇಕು. ಓಕೆ, ಸರಿ ಬನ್ನಿ. ಈಗ ಇಲ್ಲೂ ಸಹಿತ ಏನು ಮಾಡ್ತೀನಿ, ಎಕ್ಸ್ಗೆ 1, ಎಕ್ಸ್ಗೆ ಮತ್ತೊಂದು 2 ಬೆಲೆಯನ್ನು ಕೊಡ್ತೀನಿ. ಓಕೆನಾ, ಒಂದೇದು ಯಾವ ರೀತಿ ಸಾಲ್ವ್ ಮಾಡೋದು, 2x ಮೈನಸ್ y ಈಕ್ವಲ್ ಟು 2. ಈ ಕ್ವೆಶನನ್ನು ತೊಗೊಂಡು ಇಲ್ಲಿ ಬೆಲೆಯನ್ನು ಅಪ್ಲೈ ಮಾಡಬೇಕು. ಈಗ ಎಕ್ಸ್ ಜಾಗದಲ್ಲಿ ಏನು ಹಾಕಬೇಕು, 1 ಅಂಥೇಳಿ ಹಾಕಬೇಕು. ಓಕೆನಾ, ಸರಿ. 2 ಎಕ್ಸ್ ಜಾಗದಲ್ಲಿ ಏನು ಹಾಕ್ತೀನಿ, 1 ಮೈನಸ್ y ಈಕ್ವಲ್ ಟು 2. ಇಲ್ಲಿ ಹೇಳಿದ್ನಲ್ವ ಯಾವ ರೀತಿ ಬೆಲೆ ಹಾಕ್ಕೊಳ್ಳೋದು ಅಂಥೇಳಿ, ಅದೇ ರೀತಿ ಇಲ್ಲಿ ಹಾಕೋದಾಯಿತು. ಸೊ ಜಾಸ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ, ಮುಂದೆ ಹೇಳ್ತೀನಿ. ಓಕೆನಾ, ಬ್ರ್ಯಾಕೆಟ್ ಬರ್ತಾ ಇದೆ ಅಂದರೆ ಏನರ್ಥ ಅಂತ ಹೇಳಿದ್ದೆ, ಗುಣಾಕಾರ. 2 ಗುಣಿಸು 1 ಅಂದ್ರೇನು, 2 ಮೈನಸ್ y ಈಕ್ವಲ್ ಟು 2. ಓಕೆನಾ, ಈಗ y ಎಷ್ಟೇ ಬೇಕಲ್ವಾ, ಸೊ ಅದನ್ನು ಮಾತ್ರ ಒಂದು ಕಡೆ ಇಡಿ, ಈ 2ನ ಈ ಕಡೆ ತೊಗೊಬರ್ರಿ. ಮೈನಸ್ y ಈಕ್ವಲ್ ಟು 2 ಇಲ್ಲೇ ಇರಲಿ, ಈ 2ನ್ನು ಈ ಕಡೆ ತೊಗೊಂಡು ಹೋದಾಗ -2 ಅಂಥೇಳಿ ಬರುತ್ತೆ. ಮೈನಸ್ y ಈಕ್ವಲ್ ಟು ಏನಾಯಿತು, 0. ಈ y ನಮಗೆ ಬೇಕಾಗಿರೋದು y, ಇಲ್ಲಿರೋದು -y, ನಮಗೆ -y ಬೇಡ, ನಮಗೆ y ಬೇಕು. ಹಾಗಾದರೆ ಈ ಮೈನಸನ್ನು ಈ ಕಡೆ ತೊಗೊಂಡು ಹೋಗ್ತೀನಿ. ಆದರೆ 0ಗೆ -0 ಅಥವಾ +0 ಅಂಥೇಳಿ ಬೆಲೆ ಬರಲ್ಲ. ಸೊ ನಾವು ಡೈರೆಕ್ಟಾಗಿ ಏನಂತ ಬರಿತೀವಿ, ಮೈನಸ್ ಬಂದರೂ ಸಹಿತ ಅಲ್ಲಿ 0 ಅಂತಲೇ ಬರೆದು ಬಿಡ್ತೀವಿ. ಓಕೆನಾ, ಸರಿ, ಇದೊಂದು ನೆನ್ಪಿಟ್ಕೊಳ್ಳಿ ಪಾಯಿಂಟ್ನ. -0 +0 ಅಂಥೇಳಿ ಬರಲ್ಲ ಅಲ್ಲಿ. ಸೊ ಈಗ ಮೈನಸನ್ನು ಈ ಕಡೆ ತೊಗೊಂಡು ಹೋದಾಗ ಇಲ್ಲಿ -0 ಅಂತೇಳಿ ಬರುತ್ತೆ. ಆದರೆ 0ಗೆ ಯಾವುದೇ ಬೆಲೆ ಇಲ್ಲ, ಅಂದರೆ ಯಾವುದೇ ಚಿಹ್ನೆ ಇಲ್ಲ, ಪ್ಲಸ್ಸು ಇಲ್ಲ ಮೈನಸ್ಸು ಇಲ್ಲ. ಸೊ ಅದಕ್ಕೆ 0 ಅಂಥೇಳಿ ಬರಿತೀವಿ. ಎಕ್ಸ್ 1 ಆದಾಗ y ಬೆಲೆ ಏನು ಬಂತು ನಮಗೆ, 0 ಅಂಥೇಳಿ ಬಂತು. ಈಗ ನೆಕ್ಸ್ಟ್ 2ನೇ ಬೆಲೆ ಕೊಡಬೇಕಲ್ವಾ, ಎಕ್ಸ್ ಜಾಗದಲ್ಲಿ ಏನು ಕೊಡ್ತೀನಿ, 2 ಅಂಥೇಳಿ ಕೊಡ್ತೀನಿ. ಓಕೆ, ಈಗ 2ನೇದು ನೋಡ್ರಿ ಹೇಗೆ ಕಂಡುಹಿಡಿಯೋದು. 2ನೇದು 2x ಮೈನಸ್ y ಈಕ್ವಲ್ ಟು 2 ಬರದೆ ಎಕ್ಸ್ ಜಾಗದಲ್ಲಿ ಏನು ಹಾಕಬೇಕು, 2 ಹಾಕಬೇಕಲ್ವಾ, ಮೇಲ್ಗಡೆ ಬರ್ಕೊಂಡಿದ್ದೀನಲ್ವಾ. ಮೈನಸ್ y ಈಕ್ವಲ್ ಟು 2, 2 ಎಷ್ಟಾಯಿತು, 4. ಮೈನಸ್ y ಈಕ್ವಲ್ ಟು 2, ಮೈನಸ್ y ಇಲ್ಲೇ ಇಡ್ತೀನಿ, 2 ಸಹಿತ ಇಲ್ಲೇ. ಈ 4ನ್ನು ಈ ಕಡೆ ತೊಗೊಂಡೋದಾಗ ಏನಾಯಿತು, -4 ಅಂತ ಹೇಳಾಯಿತು. ಓಕೆ, ಮೈನಸ್ y 2ರಲ್ಲಿ 4 ಕಳಿಯೋಕ್ಕೆ ಬರುತ್ತಾ, ಬರಲ್ಲ. ಸೊ ದೊಡ್ಡ ಸಂಖ್ಯೆ ಚಿಹ್ನೆ ಯಾವುದು, ಇಲ್ಲಿ ಏನೂ ಇಲ್ಲ ಅಂದರೆ ಪ್ಲಸ್ ಇದೆ. ಓಕೆ, ಪ್ಲಸ್ ಮೈನಸ್ ಅಂದರೆ ಕಳಿಬೇಕು. 2ರಲ್ಲಿ 4 ಕಳಿಯೋಕ್ಕೆ ಬರಲ್ಲ, ಸೊ 4ರಲ್ಲಿ 2 ಕಳೀರಿ. ಆಗ ಉತ್ತರ ಏನು ಬಂತು, 2 +2 ಮತ್ತು -4. ಈ 4 ಮತ್ತು 2ರಲ್ಲಿ ದೊಡ್ಡ ಸಂಖ್ಯೆ ಯಾವುದು, 4 ಅಲ್ವಾ, ಅದಕ್ಕಿರೋ ಚಿಹ್ನೆ ಯಾವುದು, ಮೈನಸ್ಸು. ಇಲ್ಲಿ ಹೀಗೆ ಬರುತ್ತೆ. ಅರ್ಥ ಆಗಿಲ್ಲ ಅಂತ ಅಂದ್ಕೊಂಡು ಮತ್ತೊಂದು ಸಲ ಹೇಳ್ತೀನಿ, ನೋಡ್ಕೊಳ್ರಿ. ಇಲ್ಲಿ ನೋಡ್ರಿ, ಪ್ಲಸ್ ಮೈನಸ್ ಅಂದರೆ ಕಳಿಬೇಕು. 4ರಲ್ಲಿ 2ನ್ನು ಕಳೆದ್ಬಿಡ್ರಿ. ಓಕೆ, ಹಾಂ, ಇಲ್ಲಿ ದೊಡ್ಡ ಸಂಖ್ಯೆ ಯಾವುದು, 4 ಅಲ್ವಾ. ಹಾಂ, ಇದಕ್ಕೆ ದೊಡ್ಡ ಸಂಖ್ಯೆ ಚಿಹ್ನೆ ಯಾವುದಿದೆ, ಮೈನಸ್, ಅದನ್ನು ಇಲ್ಲಿ ಹಾಕೋದ್ರಾಯ್ತು. ಇಷ್ಟೇ ಸಿಂಪಲ್. ಓಕೆ, ಸರಿ, ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಹಾಗಾದರೆ ಇಲ್ಲಿ ನೋಡಿರಿ, -y ಈಕ್ವಲ್ ಟು -2 ಅಂತ ಬಂತು. -y ಬೇಕಾ ನಮಗೆ, ಇಲ್ಲ. ಏನು ಬೇಕು ನಮಗೆ, ಮೈನಸ್ 2 ಕಡೆ ಬಂದಿರೋದ್ರಿಂದ 2 ಕ್ಯಾನ್ಸಲ್ ಮಾಡ್ತೀನಿ. ಹಾಗಾದರೆ y ಈಕ್ವಲ್ ಟು ಎಷ್ಟು ಬಂತು, 2 ಅಂಥೇಳಿ ಬಂತು. ಓಕೆನಾ, ಸರಿ. ಎಕ್ಸ್ 2 ಇದ್ದಾಗ y ಬೆಲೆ ಸಹಿತ ಎಷ್ಟು ಬಂತು, 2 ಅಂಥೇಳಿ ಬಂತು. ಸರಿ, ಓಕೆ. ಇದಿಷ್ಟು ಮಾಡಿದ್ರೆ ನಿಮಗೆ ಸಿಗುವಂತಹ ಅಂಕಗಳು ಬರೀ 2 ಅಂಕಗಳು. ಹೌದು, ನಕ್ಷಾ ವಿಧಾನಕ್ಕೆ 4 ಅಂಕ, ಬರೀ 2 ಅಂಕ ಸಿಗ್ತಾ ಇದೆಯಲ್ಲ ಕ್ಯಾಲ್ಕುಲೇಷನ್ ಮಾಡಿದ್ರೆ. ಹಾಂ, ಇದಿಷ್ಟು ಕ್ಯಾಲ್ಕುಲೇಷನ್ ಮಾಡಾದಮೇಲೆ ಇಲ್ಲಿ ಸಿಕ್ಕಿದೆಯಲ್ಲ ಈ ಬಾಕ್ಸಿನ ವ್ಯಾಲ್ಯೂಗಳನ್ನು ನೀವು ಎಲ್ಲಿ ಹಾಕಬೇಕು, ಗ್ರಾಫಲ್ಲಿ ಹಾಕಬೇಕು, ನಕ್ಷೆಯಲ್ಲಿ ಹಾಕಬೇಕು. ಆವಾಗ ನಿಮಗೆ ಉಳಿದಿರುವಂಥ 2 ಅಂಕಗಳು ಸಿಗ್ತವೆ. ಇದನ್ನು ಯಾಕೆ ಮಾಡ್ಕೊಳ್ರಿ ಅಂತ ಅಂದೆ ಅಂದರೆ, ನಿಮ್ಮ ಇನ್ವಿಜಿಲೇಟರ್ ಇರ್ತಾರಲ್ಲ, ಚೆಕ್ ಮಾಡೋರು, ಅವರಿಗೆ ಕ್ಲಿಯರಾಗಿ ಗೊತ್ತಾಗಬೇಕು. ಹಾಂ, ಇವರಿಗೆ ಎಲ್ಲ ಆನ್ಸರ್ ಗೊತ್ತಿದೆ, ಈಸಿಯಾಗಿ ಇವರು ಅರ್ಥ ಮಾಡ್ಕೊಂಡಿದ್ದಾರೆ ಗ್ರಾಫ್ನ ಅಂಥೇಳಿ. ಯಾವಾಗ ಗೊತ್ತಾಗುತ್ತೆ, ಇದು 2ನ್ನು ಹಾಕಿ ಅವ್ರಿಗೆ ಕ್ಲಿಯರ್ ಇಂಡಿಕೇಶನ್ ಕೊಟ್ಟಾಗ ಗೊತ್ತಾಗುತ್ತೆ. ಗೊತ್ತಾಯ್ತಾ? ಸರಿ, ಇನ್ನು ಇದನ್ನು ಗ್ರಾಫಲ್ಲಿ ಬಿಡಿಸೋಣ. ಬನ್ನಿ ಈಗ ಆ ಕಂಡುಹಿಡಿಯುವಂಥ ವ್ಯಾಲ್ಯೂಗಳನ್ನು ಹೇಗೆ ನಕ್ಷೆಯಲ್ಲಿ ಹಾಕೋದು ಅಂತ ನೋಡೋಣ. ಸರಿ, ಫಸ್ಟ್ ನೀವೇನು ಮಾಡಬೇಕು, ಈ ಥರ 2 ಅಕ್ಷಗಳನ್ನು ಬಿಡಿಸ್ಕೋಬೇಕು. ಸರಿನಾ? ಏನು ಹೇಳಿರಿ, 2 ಅಕ್ಷಗಳು, ಒಂದು x ಅಕ್ಷ, ಒಂದು y ಅಕ್ಷ ಅಂಥೇಳಿ ಬಿಡಿಸ್ಕೋಬೇಕು. ಓಕೆನಾ? ಸರಿ, ಇಲ್ಲಿ ಇದೆಯಲ್ಲ, ಇದನ್ನು ನಾವೇನಂತ ಕರಿತೀವಿ, x ಅಕ್ಷ ಅಂಥೇಳಿ ಕರಿತೀವಿ. ಓಕೆ, ಇಲ್ಲಿ ಮೇಲ್ಗಡೆ ಈ ಕಡೆ ಹಿಂಗೆ ಬಂದಿದೆಯಲ್ಲ, ಇದನ್ನು ನೀವು ಏನಂತ ಕರಿತೀವಿ, y ಅಕ್ಷ ಅಂಥೇಳಿ ಕರಿತೀವಿ. ಓಕೆ, ಈ x ಅಕ್ಷ ಮತ್ತು y ಅಕ್ಷ ಸೇರ್ತಾ ಇದೆಯಲ್ಲ ಇಲ್ಲಿ ಬಿಂದು, ಇದನ್ನು ನಾವು O ಅಂತ, ಮಧ್ಯ ಬಿಂದುವಿನ O ಅಥವಾ 0 ಇಂದ ಗುರುತಿಸ್ತೀವಿ. ಓಕೆನಾ? ಸರಿ, ಈಗ ಈ ಕಡೆ ಎಲ್ಲ ಬರುತ್ತಲ್ಲ, ಇದು ಪ್ಲಸ್
ಪ್ಲಸ್ ಎಕ್ಸ್ ಅಕ್ಷ, ಈ ಕಡೆ ಎಲ್ಲ ಬರೋದು ಮೈನಸ್ ಎಕ್ಸ್ ಅಕ್ಷ, ಇಲ್ಲಿ ಪ್ಲಸ್ ವೈ ಅಕ್ಷ, ಈ ಕಡೆ ಬರೋದು ಮೈನಸ್ ವೈ ಅಕ್ಷ. ಈ ಕಡೆ ನಂಬರ್ಸನ್ನು ಕೊಡ್ತಾವ್ರಿ. ಇಲ್ಲಿ ನೋಡಿರಿ ಡಾರ್ಕ್ ಗ್ರೀನ್ ಲೈನ್ ಕಾಣಿಸ್ತಾ ಇದೆಯಲ್ಲ, ಅಲ್ಲೇ ನಂಬರ್ಸನ್ನು ಕೊಡಬೇಕು. ಸೊ ಇಲ್ಲಿ 1, ಇಲ್ಲಿ 2, ಇದು 3, ಆಮೇಲೆ ಇದು 4, 5, 6, 7, 8, 9 ಈ ಥರ. ಓಕೆ, ಇಲ್ಲಿ -1, -2, -3, -4, -5, -6, -7 ಈ ಥರ. ಇಲ್ಲಿ ಮೇಲ್ಗಡೆ ಪ್ಲಸ್ ಹೇಳಿದೆ ಅಲ್ವಾ, +1, 2, 3, 4, 5, 6, 7 ಈ ಥರ. ಇಲ್ಲೂ ಕೆಳಗಡೆನೂ ಅದೇ -1, -2, -3, -4, -5, -6 ಈ ಥರ ಬರ್ತಾ ಹೋಗುತ್ತೆ. ಓಕೆನಾ? ಸರಿ, ಈಗ ನೀವು ಕಂಡು ಹಿಡ್ದಿರುವಂಥ ವ್ಯಾಲ್ಯೂಗಳನ್ನು ನಾನು ಇಲ್ಲಿ ಬರ್ಕೊಂಡಿದ್ದೀನಿ ನೋಡಿರಿ. ಫಸ್ಟು 2x + y = 6. ಅದರಲ್ಲಿ ಏನೇನು ಕಂಡು ಹಿಡಿದಿದ್ವಿ? ಎಕ್ಸ್ ಬೆಲೆ 1 ಆದಾಗ ಇಲ್ಲಿ ನೋಡಿರಿ, ಇದು ಎಕ್ಸ್ ಅಕ್ಷ, ಈ ಅಕ್ಷದಲ್ಲಿ 1 ಎಲ್ಲಿ ಕಾಣಿಸ್ತಾ ಇದೆ ನೋಡಿ. ಈ 1 ಅಂದರೆ +1, ಇಲ್ಲಿ -1 ಇದೆ, +1 ಇದೆ. +1 ನಮಗೆ ಬೇಕಾಗಿರೋದು, ಇಲ್ಲಿ ಇಟ್ಕೊಳ್ಳಿ ಕೈನ. ಆ +1ಕ್ಕೆ y ಎಷ್ಟು ಬಂದಿದೆ? 4 ಅಲ್ವಾ? ಸೊ ಇಲ್ಲೇ ಇರಬೇಕು ನಿಮ್ಮ ಕೈ. ಇಲ್ಲಿ y ಎಷ್ಟು? +4, ಮೈನಸ್ ಅಲ್ಲ, +4. y-ನ +4 ಯಾವುದು? ಇಲ್ಲಿ ಪ್ಲಸ್, ಇಲ್ಲಿ ಮೈನಸ್. ನಾವು ಇಲ್ಲಿ ಹುಡುಕ್ಬೇಕಲ್ವಾ? ಇಲ್ಲಿ ನೋಡ್ರಿ, ಇದು 1, 2, 3, 4 ಇದೇ ಇದರಿಂದ ಸೀದಾ ಇಲ್ಲಿ ಮೇಲ್ಗಡೆ ಹೋಗಬೇಕು. ಅರ್ಥ ಆಯ್ತಾ? ಸರಿ, ನೋಡ್ಕೊಳ್ರಿ, ಇದು ಕಾಣಿಸ್ತಾ ಇದೆಯೋ ಇಲ್ವೋ? ಹಾಂ, ಈಗ ಕಾಣಿಸ್ತಾ ಇದೆ ಅನಿಸುತ್ತೆ ನೋಡ್ರಿ. ಇಲ್ಲಿ ಎಕ್ಸ್ನ 1, y-ನ ಎಷ್ಟು? 4 ಅಂಥೇಳಿ. ಓಕೆನಾ? ಸರಿ, ಇಲ್ಲಿಗೆ ನೆಕ್ಸ್ಟ್ ನೋಡ್ಕೊಳ್ರಿ, ಇಲ್ಲಿ ಹೆಸರನ್ನು ಬರೀಬೇಕು. ಫಸ್ಟು ಎಕ್ಸ್ ಅಕ್ಷದು x1, y4 ಅಂಥೇಳಿ ಬರೀಬೇಕು. ಓಕೆನಾ? ಸರಿ, ಈಗ ನೆಕ್ಸ್ಟು ಎಕ್ಸ್ನ 2, ಎಕ್ಸ್ನ ಎಷ್ಟು? 2, ಇದು ಎಕ್ಸ್ ಅಕ್ಷ, ಇದರಲ್ಲಿ +2, ಎಕ್ಸ್ನ 2, y-ನೂ ಎಷ್ಟು ಬಂದಿದೆ? 2 ಅಂತಲೇ ಬಂದಿದೆ ಅಲ್ವಾ? ಸೊ ಇಲ್ಲಿ ಇಟ್ಕೊಂಡು ಡೈರೆಕ್ಟಾಗಿ ಇಲ್ಲಿ ಹೋಗ್ರಿ, ಎಕ್ಸ್ನ 2, y-ನ 2 ಅಂಥೇಳಿ. ಓಕೆ, ಸರಿ, ಇಲ್ಲಿ ಕಾಣಿಸ್ತಾ ಇಲ್ಲ ಅಂದ್ಕೊಂಡು, ಬಟ್ ಈ ಥರ ಬರೀಬೇಕು, ಎಕ್ಸ್ನ 2, y-ನ 2 ಅಂಥೇಳಿ. ಈಗ ನೋಡ್ಕೊಳ್ಳಿ, ನಾನು ಬರೆದಿದ್ದೀನಿ ನೋಡಿ, ಎಕ್ಸ್ನ 2, y-ನ 2 ಅಂಥೇಳಿ. ಓಕೆನಾ? ಸರಿ, ನೆಕ್ಸ್ಟ್ ನೋಡಿರಿ, ಇನ್ನು 1ನೇದು ಮುಗೀತು ಅಂದಮೇಲೆ ಅದು 2ನ್ನು ಸೇರಿಸಿ ಒಂದು ಲೈನನ್ನು ಹಾಕಬೇಕು. ನೋಡಿ, ಈ ಥರ ಒಂದು ಲೈನನ್ನು ಹಾಕಬೇಕು. ಆ ಲೈನಿಗೆ ಹೆಸರನ್ನು ಕೊಡಬೇಕು. ಏನು ಹೆಸರು? ಈ ನಕ್ಷೆ ಕಾಣಿಸ್ತಾ ಇದೆಯಲ್ಲ, ಅದು 2x + y = 6 ಅಂಥೇಳಿ. ಓಕೆ, ಇನ್ನು 1ನೇ ನಕ್ಷೆದು ಮುಗೀತು. ಎರಡನೇದು x = 1 ಆದಾಗ y = 0. ಎಕ್ಸ್ನ 1 ಇಲ್ಲಿದೆ, y-ನ 0 ಇಲ್ಲಿ ನೋಡ್ರಿ, y-ನ 0, ಇದು y ಅಲ್ವಾ? ಇದ್ರ 0 ಇಲ್ಲೇ ಇದೆ, ಅಂದರೆ ನಾವು ಇಲ್ಲೇ ಇರಬೇಕು, ಎಲ್ಲೂ ಹೋಗಬಾರ್ದು ಅಂತೇಳಿ ಅರ್ಥ. ಓಕೆ, ಇಲ್ಲಿ ಅದ್ರದ್ದು ಇದನ್ನು ಬರೀರಿ, ಎಕ್ಸ್ನ 1, y-ನ 0 ಅಂಥೇಳಿ. ಈಗ ಎಕ್ಸ್ನ 2, y-ನ 2 ನೋಡ್ರಿ, ಎಕ್ಸ್ನ 2 ಇಲ್ಲಿದೆ, y-ನ 2, ಮತ್ತು ಇದೇ ಪಾಯಿಂಟ್ ಬಂತಲ್ವಾ? ಹಾಂ, ಈಗ ಇದು 2 ಪಾಯಿಂಟನ್ನು ಸೇರಿಸಬೇಕು. ಓಕೆ, ಕರೆಕ್ಟಾಗಿ ಸೇರಿಸಿ. ಇದು 2 ಪಾಯಿಂಟನ್ನು ಏನು ಮಾಡಬೇಕು? ಈ ಥರ ಸೇರಿಸಬೇಕು. ಆದಮೇಲೆ ಇಲ್ಲಿಗೂ ಆ ನಕ್ಷೆನ ಹೆಸರನ್ನು ಬರೀಬೇಕು. ಏನು ಹೇಳ್ರಿ? 2x - y = 2 ಅಂಥೇಳಿ. ಓಕೆ, ಇದು 2 ಸೇರಿರೋ ಪಾಯಿಂಟ್ ಇದೆಯಲ್ಲ, ಅದೇ ನಮ್ಮ ಉತ್ತರ. ಈ ಕಡೆ ಒಂದು ನಕ್ಷೆ ಬಂದಿದೆ, ಒಂದು ಗ್ರಾಫು, ಈ ಕಡೆ ಒಂದು ನಕ್ಷೆ ಬಂದಿದೆ. ಹಾಂ, ಅದು 2 ಸೇರಿರುವಂಥ ಪಾಯಿಂಟ್ ನಮ್ಮ ಆನ್ಸರು. ಹಾಗಾದರೆ ಏನಂತ ಬರೀತೀರಿ? x, y = 2, 2. ಇದು ನಮ್ಮ ಉತ್ತರ. ಇದನ್ನು ಲಾಸ್ಟಿಗೆ ಬರೀಲೇಬೇಕು. ಓಕೆನಾ? ಇದಿಷ್ಟು ಬರೆದಾದರೆ ಗ್ರಾಫ್ ಮುಗಿಲಿಲ್ಲ. ಇದಾದಮೇಲೆ ಇಲ್ಲಿ ನೀವು ಬರಿಬೇಕು. ಓಕೆ, ಎಕ್ಸ್ ಅಕ್ಷ = 1 ಮಾನ ಅಂಥೇಳಿ ಬರಿಬೇಕು, = 1 ಸೆಂಟಿಮೀಟರ್. ಓಕೆ, ಎಕ್ಸ್ ಅಕ್ಷ = 1 ಮಾನ = 1 ಸೆಂಟಿಮೀಟರ್. ಇಲ್ಲಿ y ಅಕ್ಷ = 1 ಮಾನ = 1 ಸೆಂಟಿಮೀಟರ್ ಅಂಥೇಳಿ ಇಲ್ಲೂ ಸಹಿತ ಅದನ್ನೇ ಬರೀಬೇಕು. ಇಲ್ಲಿ ಯಾಕೆ 1 ಸೆಂಟಿಮೀಟರ್ ತೊಗೊಂಡೆ? ಇಲ್ಲಿಂದ ಇಲ್ಲಿಗೆ 1 ಸೆಂಟಿಮೀಟರ್ ಇರುತ್ತೆ. ಅದು ನಾವು ಎಷ್ಟು ಅಂತ ನಂಬರ್ ತೊಗೊಂಡಿದ್ದೀವೋ, 1 ಅಂತೇಳಿ ನಂಬರ್ ತೊಗೊಂಡಿದ್ವಲ್ಲ. ಸೊ ಇಲ್ಲಿ ನೀವೇನಾದರೂ ಇಲ್ಲಿಂದ ಇಲ್ಲಿಗೆ 2 ಅಂತೇಳಿ ತೊಗೊಂಡಿದ್ರೆ ಇಲ್ಲಿ 2 ಮಾನಗಳು ಅಂಥೇಳಿ ಮಾಡಿಬಿಡ್ರಿ, ಆವಾಗ ಉತ್ತರ ಕರೆಕ್ಟ್ ಆಗುತ್ತೆ ನಿಮಗೂ. ಇದನ್ನು ಮಾತ್ರ ಬರೀಲೇಬೇಕು, ಬರೀದಿದ್ರೆ ಹಾಫ್ ಮಾರ್ಕ್ಸ್ ಕಟ್ ಮಾಡ್ತಾರೆ ಅವರು. ಓಕೆನಾ? ಸರಿ, ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾನೆ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಇದನ್ನು ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.